2026ಕ್ಕೆ ಚುನಾವಣಾ ಆಯೋಗದಿಂದ ರಾಜ್ಯ ಎಲೆಕ್ಷನ್ ಕಮಿಷನ್ಗೆ ಒಂದು ಡೈರೆಕ್ಷನ್ ಬರ್ತದೆ. ಮೂರನೇ ಹಂತದಲ್ಲಿ ಅಂದರೆ ಭಾರತದಾದ್ಯಂತ 2 ಹಂತಗಳಲ್ಲಿ ಇವಾಗ ನಾವು SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ ಕರಿತೀವಿ. ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಇದು 2 ಹಂತಗಳಲ್ಲಿ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿದೆ. ನಮ್ಮ ರಾಜ್ಯ 3ನೇ ಹಂತ ಅಂದರೆ ಥರ್ಡ್ ಫೇಸ್ನಲ್ಲಿ ಸಿಲೆಕ್ಟ್ ಆಗಿದ್ದು ನಾವು ಇನ್ನು ಮೇಲಿಂದ ಅಂದರೆ 29ನೇ ತಾರೀಕು ಜೂನ್ನಿಂದ 3ನೇ ಹಂತದಲ್ಲಿ ನಾವು ಸಮಗ್ರ ಪರಿಷ್ಕರಣೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಮಾಹಿತಿ ಕೊಡೋದೇನಂತಂದರೆ ವಿಶೇಷ ಸಮಗ್ರ ಪರಿಷ್ಕರಣೆ SIR ಅಂತಂದರೆ ಏನು ಅಂತಂದಾಗ ಪ್ರತಿ ವರ್ಷ ನಾವು ಸ್ಪೆಷಲ್ ಸಮ್ಮರಿ ರಿವಿಷನನ್ನು ಮಾಡ್ತೀವಿ. ಅಂದರೆ ಮತದಾರರ ಯಾದಿಯನ್ನು ಪರಿಷ್ಕರಣೆ ಮಾಡೋದು, ಹೊಸದಾಗಿ ಯಾರು ಅರ್ಹ ಮತದಾರರಿದ್ದಾರೆ ಅವ್ರನ್ನ ಸೇರಿಸೋದು, ಡಿಲೀಷನನ್ನು ಮಾಡೋದು, ವರ್ಗಾವಣೆ ಇದ್ದರೆ ವರ್ಗಾವಣೆ ಮಾಡೋದು, ಇಂತಹ ಪ್ರಕ್ರಿಯೆಯನ್ನು ಪ್ರತಿ ವರ್ಷ ನಾವು ಮಾಡ್ತೀವಿ. ಅದನ್ನು ಸ್ಪೆಷಲ್ SSR ಅಂತೇಳಿ ಕರಿತೀವಿ. ಪ್ರತಿ ವರ್ಷ ಈ ಪ್ರಕ್ರಿಯೆ ಮತದಾರರ ಯಾದಿಯನ್ನು ಜಾರಿಗೊಳಿಸೋದ್ರಲ್ಲಿ, ಮತದಾರರ ಯಾದಿಯನ್ನು ಪರಿಷ್ಕರಣೆಗೊಳಿಸೋದ್ರಲ್ಲಿ ನಾವು ಮಾಡ್ತೀವಿ. SIR ಅಂತಂದರೆ ಏನು ಅಂತಂದರೆ ಚುನಾವಣಾ ಆಯೋಗಕ್ಕೆ ರಿಪ್ರೆಸೆಂಟೇಟಿವ್ ಆ್ಯಕ್ಟ್ ಪ್ರಕಾರ ಒಂದು ಅಧಿಕಾರ ಇದೆ. ಯಾವಾಗ ತನ್ನ ಮತದಾರರ ಯಾದಿಯನ್ನು ಸಂಪೂರ್ಣವಾಗಿ ಪರಿಷ್ಕರಣೆ ಮಾಡಬೇಕು ಅಂತ ಚುನಾವಣಾ ಆಯೋಗಕ್ಕೆ ಅನ್ನಿಸ್ತದನೋ ಅವಾಗ ಚುನಾವಣಾ ಆಯೋಗ ಇದನ್ನು ಒಂದು ನೋಟಿಫಿಕೇಶನ್ ಮಾಡೋದ್ರ ಮೂಲಕ ಇಡೀ ದೇಶಾದ್ಯಂತ ಅಥವಾ ರಾಜ್ಯಗಳಲ್ಲಿ ಸೆಲೆಕ್ಟೆಡ್ ಒಂದು 20 ರಾಜ್ಯಗಳಲ್ಲಿ ಮಾಡಬೇಕು, ಇಲ್ಲಿ ಪರಿಷ್ಕರಣೆ ಸರಿ ಇಲ್ಲ ಅಂತ ಹೇಳಿ ಡಿಸೈಡ್ ಆಯಿತು ಅಂತಂದರೆ ಆ ರಾಜ್ಯಗಳಲ್ಲಿ ಅಷ್ಟೇ ಮಾಡುವಂಥ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇದೆ. ಈ ನಿಟ್ಟಿನಲ್ಲಿ ಏನಂತಂದರೆ ಇಡೀ ದೇಶಾದ್ಯಂತ ಮತದಾರರ ಯಾದಿಯನ್ನು ಸಮಗ್ರವಾಗಿ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಆದೇಶ 2025 2025 ವರ್ಷದಲ್ಲಿ ತಮಗೆಲ್ಲ ಗೊತ್ತಿರುವಂಗೆ ವೆಸ್ಟ್ ಬೆಂಗಾಲ್, ಕೇರಳ, ಬಿಹಾರ್ ಈ ಎಲ್ಲ ರಾಜ್ಯಗಳಲ್ಲೂ ನಾವು ಮತದಾರರ ಪರಿಷ್ಕರಣೆಯನ್ನು ಸಮಗ್ರವಾಗಿ ಮಾಡಿರ್ತೇವೆ. ನಂತರದಲ್ಲಿ ಈ ವರ್ಷ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರಾರಂಭ ಮಾಡೋರಿದ್ದೇವೆ. ಇದರ SIR ಅಂದರೆ ಏನು, ನಾವು ಏನು ಮಾಡೋರಿದ್ದೀವಿ ಅನ್ನೋದ್ರ ಬಗ್ಗೆ ನಾನು ವಿಶೇಷವಾಗಿ ತಮ್ಮೆಲ್ಲರಿಗೂ ಹೇಳೋದಕ್ಕೆ ಬಯಸ್ತೇನೆ. ಯಾವಾಗ SIR ಮಾಡಬೇಕು ಅಂತ ಹೇಳಿ ಡಿಕ್ಲೇರ್ ಆಗ್ತದಲ್ಲ ಅವಾಗ 2002 ಅಂದರೆ ಹಿಂದಿನ ಎಷ್ಟು ವರ್ಷ ಅದಕ್ಕೆ ಇದಿಷ್ಟು ಅಂದರೆ 10 ವರ್ಷ ಆದಮೇಲೆ ಅಥವಾ 5 ವರ್ಷ ಆದಮೇಲೆ ಕಡ್ಡಾಯವಾಗಿ SIR ಮಾಡಬೇಕು ಅಂತ ಯಾವುದೇ ಕಾಯ್ದೆಗಳಿಲ್ಲ. ಯಾವಾಗ ಚುನಾವಣಾ ಆಯೋಗಕ್ಕೆ ಮಾಡಬೇಕು ಅಂತ ಪರಿಗಣನೆಗೆ ತಗೊಂತಾರ ಅವಾಗ ಮಾಡ್ಬೋದು. ಸೊ ಲಾಸ್ಟ್ SIR ಕರ್ನಾಟಕ ರಾಜ್ಯದಲ್ಲಿ ಮಾಡಿರೋದು 2002ರಲ್ಲಿ. ಸೊ 2002ರಲ್ಲಿ ಇರುವಂತಹ ಮತದಾರರ ಯಾದಿಗಳಲ್ಲಿ ಇರುವಂತಹ ಮತದಾರರ ಲಿಸ್ಟನ್ನು ಇವಾಗಿರುವಂತಹ ಮತದಾರರ ಲಿಸ್ಟೊಂದಿಗೆ ನಾವು ಪರಿಷ್ಕರಣೆಯನ್ನು ಮಾಡ್ತೀವಿ. ದ ಮೀನಿಂಗ್ ಈಸ್ 2002 ಒಳಗೆ ಇರುವಂತಹ ಮತದಾರರ ಯಾದಿಯಲ್ಲಿ ಯಾರ್ಯಾರು ಹೆಸರುಗಳಿದ್ವೋ ಅವರನ್ನೆಲ್ಲರನ್ನೂ ನಾವು ಈಗಿನ ಅಂದರೆ ಅರ್ಹ ಮತದಾರರು ಅಂತ ಹೇಳಿ ನಾವು ಅವರನ್ನು ಪರಿಗಣನೆಗೆ ತಗೊತೇವೆ. ಸೊ ಇಲ್ಲಿ 2 ವಿಷಯಗಳು ನಮ್ಮ ಗಮನಕ್ಕೆ ಬರ್ತವೆ. ಏನು ಅಂತಂದರೆ 2002ರಲ್ಲಿ ಇರುವಂತಹ ಮತದಾರರ ಹೆಸರುಗಳು ಅಥವಾ 2002ರಲ್ಲಿ ಯಾರು ಇದ್ದಾರೋ ಅವರ ರಿಲೇಟಿವ್ಸು ಅಂದರೆ ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಕಸಿನ್ಸ್ ಇರ್ಬೋದು, ಅವ್ರನ್ನೂ ಸಹ ನಾವು ಪರಿಗಣನೆಗೆ ತಗೊಂಡು 2026ರಲ್ಲಿ ಅವರನ್ನು ನಮ್ಮ ಮತದಾರರ ಯಾದಿ ಒಳಗೆ ಪರಿಷ್ಕರಣೆ ಮಾಡುವಂತಹ ಕೆಲಸ. ಇದು ಮೆಥಡ್ ಅಂತಂದರೆ ನಮ್ಮದು ಒಂದು ವಿಶೇಷವಾದಂತಹ ಉದ್ದೇಶ ಏನು ಚುನಾವಣಾ ಆಯೋಗದಿದೆ ಅಂತಂದರೆ ಈ ಒಂದು ಪರಿಷ್ಕರಣೆಯಲ್ಲಿ ಯಾವುದೇ ಅರ್ಹ ಮತದಾರರ ಯಾದಿಯಿಂದ ಹೊರಗೆ ಹೋಗತಕ್ಕದಲ್ಲ, ಅಂದರೆ ಹೊರಗುಳಿಯೋಂಗಿಲ್ಲ. ಯಾವುದೇ ಅನರ್ಹ ಮತದಾರ ಇದ್ರು ಅಂತಂದರೆ ಅವರು ಯಾವುದೇ ಕಾರಣಕ್ಕೂ ನಮ್ಮ ಮತದಾರರ ಯಾದಿಯಲ್ಲಿ ಇರುವಂಥದ್ದಲ್ಲ ಅಂಥೇಳಿ ಉದ್ದೇಶ, ಪ್ರಮುಖವಾಗಿರುವಂತಹ ಉದ್ದೇಶ. ಸೊ ಈ ಉದ್ದೇಶದ ಆಧಾರದ ಮೇಲೆ ನಾವು SIR ಅನ್ನು ಕೈಗೊಳ್ಳಿಕತ್ತೀವಿ. ಈಗ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನ್ನು ನಾನು ಹೇಳ್ತೀನಿ. ಚುನಾವಣಾ ಆಯೋಗ ನಮಗೆ ಕೊಟ್ಟಿರುವಂತಹ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಯಾವಾಗ ನಾವು ಏನೇನು ಕೆಲಸಗಳನ್ನು ಮುಂದಿನ 4 ತಿಂಗಳು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈ ಒಂದು ಕಾಪಿನೂ ತಮ್ಮೆಲ್ಲರಿಗೂ ಕೊಟ್ಟಾರ ಅನಿಸ್ತದೆ. ಓಕೆ, ಅದರೊಳಗೆ ಕ್ವಾಲಿಫೈಯಿಂಗ್ ಡೇಟ್ ಆಫ್ SIR ಅಂತಂದರೆ 1/10/2026 ಈಗೆಲ್ಲ ತಮಗೆಲ್ಲ ಗೊತ್ತದ. ಒಂದು 2 ವರ್ಷದ ಹಿಂದೆ ಕ್ವಾಲಿಫೈಯಿಂಗ್ ಡೇಟ್ ಫಾರ್ ಇದು ಯಾವುದಾದ್ರೂ ಮತದಾರ ತನ್ನ ಹೆಸರನ್ನು ನೋಂದಾವಣೆ ಮಾಡ್ಕೋಬೇಕು ಅಂತಂದರೆ
ಕೇವಲ ಒಂದು ಡೇಟ್ ಮಾತ್ರ ಇತ್ತು. ಜನವರಿ 1ನೇ ತಾರೀಕಿನ ನಂತರ ಯಾರು ಎಲಿಜಿಬಲ್ ಇದ್ದಾರೋ, ಯಾರು 18 ವರ್ಷ ಇದ್ದಾರೋ ಅವ್ರನ್ನೆಲ್ಲ ನಾವು ಸೇರಿಸ್ಕೊಂಡಿದ್ವಿ. ಬಿಫೋರ್ ಈಗ 2 ವರ್ಷ ಅಂದರೆ ಅಮೆಂಡ್ಮೆಂಟ್ ಆದ ಮೇಲೆ ವರ್ಷದಲ್ಲಿ 4 ಸಲ 4 ಕ್ವಾರ್ಟರ್ಗಳಿಗೆ ನಮಗೆ ಅರ್ಹ ಮತದಾರರನ್ನ ಸೇರಿಸ್ಬೋದು. ಜನವರಿ 1ಕ್ಕೆ, ಏಪ್ರಿಲ್ 1ಕ್ಕೆ, ಅಕ್ಟೋಬರ್ 1ಕ್ಕೆ ಮತ್ತು ಎವ್ರಿ ಕ್ವಾರ್ಟರ್ಗೆ ಒಂದರಂತೆ ನಾವು ಸೇರಿಸ್ಬೋದು. ಅಂದರೆ ಆ ಟೈಮಿಗೆ ಯಾರು 18 ವರ್ಷ ಎಲಿಜಿಬಲ್ ಆಗ್ತಾರೋ ಅವರನ್ನ ನಾವು ಆಟೋಮೆಟಿಕಲಿ ಸೇರಿಸ್ಕೊತೀವಿ. ಸೊ ಇದು ಈಗ ಈ SIRಗೆ ಅರ್ಹ ದಿನಾಂಕ ಯಾವುದು ಅಂತಂದರೆ 1/10/2026. ಸೊ ಕ್ವಾಲಿಫೈಯಿಂಗ್ ಡೇಟ್ ಫಾರ್ SIR ಇಸ್ 1/10/26. ನಾವು ನಮ್ಮ ಬ್ಯಾಕ್ ಎಂಡ್ ಒಳಗೆ ಈಗೆಲ್ಲ ನಿಮಗೆಲ್ಲ ಗೊತ್ತದೆ, ಲಾಸ್ಟ್ ವಾರ ನಾವು ಬೂತ್ ಲೆವೆಲ್ ಆಫೀಸರ್ಗಳಿಗೆ, ಬೂತ್ ಲೆವೆಲ್ ಏಜೆಂಟ್ಗಳಿಗೆ ತರಬೇತಿಯನ್ನು ಕೊಡ್ತೀವಿ. ಅದು ಪ್ರಿಲಿಮಿನರಿ ತರಬೇತಿ. ಅದರ ನಂತರದಲ್ಲಿ ನಾವು ಈಗ ನಮ್ಮ ತಹಶೀಲ್ದಾರರು, ಬೂತ್ ಲೆವೆಲ್ ಆಫೀಸರ್ಗಳು ಮತ್ತು ಬೂತ್ ಲೆವೆಲ್ ಏಜೆಂಟ್ಗಳಿಗೆ ನೇರವಾಗಿ ಗ್ರಾಮ ಪಂಚಾಯಿತಿಯಲ್ಲೇ ಹೋಗಿ ತರಬೇತಿಯನ್ನು ಕೊಡೋದು ಮತ್ತು ಈಗೇನು SIR ಅಂದರೆ ಏನು, ಏನೇನು ಕೆಲಸಗಳನ್ನು ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಲಾಸ್ಟ್ 1 ವಾರದಿಂದ ನಾವು ಪ್ರಾರಂಭ ಮಾಡಿದ್ದೀವಿ. 24 ಗ್ರಾಮ ಪಂಚಾಯಿತಿಗಳಲ್ಲಿ ಈಗಾಗಲೇ 12 ಗ್ರಾಮ ಪಂಚಾಯಿತಿಗಳನ್ನು ನಾವು ಸಂಪೂರ್ಣವಾಗಿ ತರಬೇತಿಗೊಳಿಸಿದ್ದೀವಿ. ಅಲ್ಲಿ ಯಾರ್ಯಾರು ಬರ್ತಾರೆ ಅಂತಂದರೆ, ನಿಮ್ಗೆ ಮೊನ್ನೆ ನಾನು ತರಬೇತಿ ಕೊಡುವಾಗಲೂ ಹೇಳಿದ್ದೆ, ಬೂತ್ ಲೆವೆಲ್ ಏಜೆಂಟ್ಗಳು ಅಂತಂದರೆ ಆ ಕಾನ್ಸ್ಟಿಟ್ಯುವೆನ್ಸಿ ಒಳಗೆ, ಅಂದರೆ ನಮ್ಮ ಜಮಖಂಡಿ ಕಾನ್ಸ್ಟಿಟ್ಯುವೆನ್ಸಿ ಒಳಗೆ ಯಾವ ಪಕ್ಷಗಳು ಬೂತ್ ಲೆವೆಲ್ ಏಜೆಂಟ್ ಅಂತ ಹೇಳಿ ನೇಮಕ ಮಾಡಿರ್ತಾರೋ, ಅದು ಯಾವುದೇ ಪಕ್ಷ ಇರ್ಬೋದು, ಇರ್ರೆಸ್ಪೆಕ್ಟಿವ್ ಹೌ ಮೆನಿ ಪಕ್ಷ, ಎಷ್ಟೇ ನಂಬರ್ ಆಫ್ ಪಕ್ಷಗಳಿದ್ರೂ ನಡೀತದೆ. ಯಾರು ಪ್ರತಿ ಪೋಲಿಂಗ್ ಸ್ಟೇಷನ್ಗೆ ಒಬ್ಬೊಬ್ಬರು ಅಂತ ಹೇಳಿ ಒಬ್ಬೊಬ್ಬ ಬೂತ್ ಲೆವೆಲ್ ಏಜೆಂಟ್ಗಳನ್ನು ನೇಮಕ ಮಾಡಿರ್ತಾರೆ. ಅವ್ರಿಗೂ ಸಹ ನಾವು ಇದರದ್ದು ಅವೇರ್ನೆಸ್, ಲೈಕ್ ಏನು ನಡೀತದ ಮುಂದಿನ 2-3 ತಿಂಗಳಲ್ಲಿ ಮತದಾರರ ಯಾದಿ ಪರಿಷ್ಕರಣೆ ಮಾಡುವಾಗ ಸಾರ್ವಜನಿಕರು, ಅಂದರೆ ಮತದಾರರು ಏನೇನು ದಾಖಲೆಗಳನ್ನು ಕೊಡಬೇಕು, ಬೂತ್ ಲೆವೆಲ್ ಆಫೀಸರ್ ಬಂದಾಗ ಅವ್ರು ಏನು ನಿಮಗೆ ಎನ್ಯುಮರೇಷನ್ ಫಾರ್ಮ್ ಅಂತ ಇರ್ತದೆ ಅದನ್ನು ನಾವು ಸಬ್ಮಿಟ್ ಅವ್ರ ಕಡೆ ಮತದಾರರಿಗೆ ಕೊಡ್ತೀವಿ. ಅದು ಏನು, ಅದನ್ನು ಹೆಂಗೆ ಫಿಲಪ್ ಮಾಡಬೇಕು, ವಾಪಸ್ ತಗೊಳ್ಳುವಂಥ ದಿನ ಇದು. ಇಷ್ಟು ವಿಷಯಗಳನ್ನು ಅವರಿಗೆ ನಾವು ಮಾಹಿತಿಯನ್ನು ಕೊಡ್ತೀವಿ. ಈ ಪ್ರಕ್ರಿಯೆ ಏನದಲ್ಲ, ಅದು ಸಮಗ್ರವಾಗಿ ನಮ್ಮ ಕಾನ್ಸ್ಟಿಟ್ಯುವೆನ್ಸಿ ಒಳಗೆ ಎಲ್ಲ ಗ್ರಾಮ ಪಂಚಾಯತಿ ವಾರು, ದಿಸ್ ಇಸ್ ದಿ ಓನ್ಲಿ ಕಾನ್ಸ್ಟಿಟ್ಯುವೆನ್ಸಿ ನಾವು ಪಂಚಾಯತ್ ವಾರು ಮಾಡ್ಲಿಕ್ಕೆ ಹತ್ತಿರೋದು. ಲಾಸ್ಟ್ ವೀಕ್ ಏನು ಮಾಡಿದ್ವಿ, ಎಲ್ಲರನ್ನೂ ಕರೆದ್ವಿ. ಸುಮಾರು 800-900 ಜನ ಆದರು. ಅದು ಅಷ್ಟು ಇಫೆಕ್ಟಿವ್ ಆಗಿ ಆಗೋದಿಲ್ಲ ಸಾರ್ವಜನಿಕರಿಗೆ, ಅಷ್ಟು ಅಂದರೆ ಬೂತ್ ಲೆವೆಲ್ ಏಜೆಂಟ್ಗಳಿಗೆ ಅಷ್ಟು ಇಫೆಕ್ಟಿವ್ ಆಗಿ ಗೊತ್ತಾಗೋದಿಲ್ಲ. ಆ್ಯಂಡ್ ಮ್ಯಾಕ್ಸಿಮಮ್ ನಮಗೆ ಆ ಕಡೆ ಗದ್ಯಾಳ, ಸಾವಳಗಿ ಆ ಕಡೆ ಭಾಗದವರು ಒಂದು ಸ್ವಲ್ಪ ಬರಲಿಲ್ಲ, ಸುಮಾರು ಜನ ಅಬ್ಸೆಂಟ್ ಇದ್ರು. ಆ ರೀತಿ ಮಿಸ್ಕಮ್ಯುನಿಕೇಶನ್ ಆಗೋದು ಬೇಡ ಅಂತ ಹೇಳಿ ತಹಶೀಲ್ದಾರ್ನೇ ಮತ್ತು ನಮ್ಮ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಬ್ಬರು ಜಂಟಿಯಾಗಿ ಪಂಚಾಯತ್ ವಾರು ಹೋಗಿ ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ರಿಮೈನಿಂಗ್ 11 ಗ್ರಾಮ ಪಂಚಾಯತಿಗಳಿದ್ದಾವೆ, ಅವು 2 ದಿನಗಳಲ್ಲಿ ಮುಗಿಸ್ತಾರೆ. ಸೊ ಪ್ರಿಪ್ರೇಷನ್, ಟ್ರೈನಿಂಗ್ ಮತ್ತು ಪ್ರಿಂಟಿಂಗ್ ಅದನ್ನು 20 ಜೂನ್ 2026ರಿಂದ 29 ಜೂನ್ 2026ರವರೆಗೆ ಮಾಡ್ರಿ ಅಂತ ಚುನಾವಣಾ ಆಯೋಗದ ನಿರ್ದೇಶನ ಇರ್ತದೆ. ಅದಾದ್ಮೇಲೆ ನಮ್ಮ ಮೇಜರ್ ಕೆಲಸ ಅಂದರೆ ಇಷ್ಟು ದಿನ ನಾವು ಬ್ಯಾಕ್ ಎಂಡ್ ಒಳಗೆ ಕೆಲಸ ಮಾಡ್ತೀವಿ, ತಹಶೀಲ್ದಾರ್ ಆಫೀಸ್ ಒಳಗೆ ಕೆಲಸ ಮಾಡ್ತೀವಿ. ಇನ್ನು ಮೇಲೆ 30 ಜೂನ್ 2026ರಿಂದ 29 ಜುಲೈ 2026 ಈ ದಿನಾಂಕ ತಮ್ಮೆಲ್ಲರ ಗಮನದಲ್ಲಿ ಸ್ಪಷ್ಟವಾಗಿ ಇರಬೇಕು. ಈ 1 ತಿಂಗಳು ನಾವೇನು ಮಾಡ್ತೀವಿ ಅಂತಂದರೆ, ಕಡ್ಡಾಯವಾಗಿ ನಮ್ಮ ಬೂತ್ ಲೆವೆಲ್ ಆಫೀಸರ್ಗಳು, ಅವ್ರಿಗೇನು ನಾವೀಗ ಫೀಲ್ಡ್ ತರಬೇತಿಯನ್ನು ಕೊಡ್ಲಿಕ್ಕತ್ತೀವಲ್ಲ, ಅವರೆಲ್ಲ ಪ್ರತಿ ಒಬ್ಬ ಮತದಾರನ ಮನೆಗೆ ಕಡ್ಡಾಯವಾಗಿ ಹೋಗ್ತಾರೆ. ಅವರಿಗೆ ಇರುವಂತಹ ಕಂಡೀಷನ್ ಏನು ಅಂತಂದರೆ, ಇದು ಎನ್ಯುಮರೇಷನ್ ಫಾರ್ಮ್ NHR 3 ಅಂತ ಇರ್ತದೆ, ತಮ್ಮ ಹತ್ರನೂ ಕಾಪಿ ಕೊಟ್ಟಿದ್ದೀವಿ. ಈ ಫಾರ್ಮು ಪ್ರೀ ಪ್ರಿಂಟೆಡ್, ಅಂದರೆ 2026ರ ಜೂನ್ 16ನೇ ತಾರೀಕಿನವರೆಗೂ ಯಾವ್ಯಾವ ಮತದಾರರು ನಮ್ಮ ಮತದಾರರ ಯಾದಿ ಒಳಗೆ ಹೆಸರು ಇರ್ತದಲ್ಲ, ಅವ್ರೆಲ್ಲರಿಗೂ ಈ ಪ್ರೀ ಪ್ರಿಂಟೆಡ್ ಎನ್ಯುಮರೇಷನ್ ಫಾರ್ಮ್ ಬರ್ತದೆ. 2 ಕಾಪಿ ಒಳಗೆ, ಡೂಪ್ಲಿಕೇಟ್ ಕಾಪಿ ಒಳಗೆ ಬರ್ತದೆ. ಈ ಕಾಪಿನ ನಾವೇನು ಮಾಡ್ತೀವಿ, ಎಲ್ಲ ಬೂತ್ ಲೆವೆಲ್ ಆಫೀಸರ್ಸ್ ಯಾರಿದ್ದಾರಲ್ಲ, ಮತಗಟ್ಟೆ ಅಧಿಕಾರಿಗಳು, ಅವರಿಗೆ 2 ಕಾಪಿ. ಫಾರ್ ಎಕ್ಸಾಂಪಲ್, ನಾನು ಒಬ್ಬ ವೋಟರ್ ಇದ್ದೆ ಅಂತಂದರೆ ನನ್ನ ಹೆಸರಿಗೆ 2 ಕಾಪಿ ಬರ್ತವೆ. ಆ 2 ಕಾಪಿ ಬಂದು ಅವರು ನಮಗೆ ಕೊಡ್ತಾರೆ. ನನ್ನ ಮನೆ ಒಳಗೆ 3-4 ಜನ ಇದ್ರು ಅಂತಂದರೆ, ಯಾರಾದರೂ ಒಬ್ಬ ಅಡಲ್ಟ್ ಮೆಂಬರ್ ಆಫ್ ದ್ಯಾಟ್ ಹೌಸ್, ಹಂಗೆ ಇದೆ ಗೈಡ್ಲೈನ್ಸ್, ಹಂಗೆ ಇರೋದು ಹಾಗೆ, ಆಫ್ ದ್ಯಾಟ್ ಹೌಸ್ ಆ 4 ಜನರದು ಅಂದರೆ 8 ಕಾಪಿಗಳನ್ನು ಬೂತ್ ಲೆವೆಲ್ ಆಫೀಸರ್ ಒಂದು ಮನೆಗೆ ಕೊಡ್ತಾರೆ, ರಿಸೀವ್ ಸೈನ್ ಮಾಡ್ತಾರೆ, ಅದು ಅವ್ರ ಪ್ರೊಸೀಜರ್ ಮಾಡ್ಕೊತಾರೆ. ಇಲ್ಲಿ ಬೂತ್ ಲೆವೆಲ್ ಆಫೀಸರ್ಗಳು ಕಡ್ಡಾಯವಾಗಿ ಯಾವುದಾದ್ರೂ ಮನೆ ಫಸ್ಟ್ ವಿಸಿಟ್ ಮಾಡಿದಾಗ ಕ್ಲೋಸ್ ಆಗಿತ್ತು ಅಂದರೆ,
ಆ ಕ್ಲೋಸ್ ಆಗಿರುವಂತಹ ಮನೆಗೆ ಕಡ್ಡಾಯವಾಗಿ ಅವರು 3 ಸಲ ಹೋಗ್ಬೇಕು. 3 ಸಲ ಹೋದಾಗ್ಲೂ ಸಹ ಈ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅವರನ್ನ ನಾವು ಹಿಯರಿಂಗ್ ಕರಿತೀವಿ, ವಿಚಾರಣೆ ಕರಿತೀವಿ. ಅದು ಮುಂದಿನ ದಿನಾಂಕಗಳಲ್ಲಿ ಶುರುವಾಗ್ತದೆ. ಸೊ ಕಡ್ಡಾಯವಾಗಿ ನಮ್ಮ ಬೂತ್ ಲೆವೆಲ್ ಆಫೀಸರ್ಗಳು 3 ಸಲ ಹೋಗಿ ಎಸ್ ಇಲ್ಲಿ ಈ ಮನೆ ಒಳಗೆ ಯಾರೂ ಇಲ್ಲ, ಈ ಮನೆ ಕ್ಲೋಸ್ ಆಗ್ಯದ, ಬಂದಾಗ್ಯದ ಅಂತ ಹೇಳಿ ಅವರು ಒಂದು ಚುನಾವಣಾ ಆಯೋಗದಿಂದ ಒಂದು ಸ್ಟಿಕ್ಕರ್ ಕೊಡ್ತಾರೆ, ಕೆಂಪು ಕಲರ್ ಸ್ಟಿಕ್ಕರ್, ಕ್ಲೋಸ್ ಆಗಿರುವಂತಹ ಮನೆಗಳಿಗೆ ಅದನ್ನ ಹಚ್ಚಿ ಬರಬೇಕು. ಕ್ಲೋಸ್ ಆಗಿರ್ಲಿಲ್ಲ, ಅವ್ರು ಅವೈಲಬಲ್ ಇದ್ರು, ಈ ಫಾರ್ಮ್ಗಳನ್ನ ನಾವು ಕೊಟ್ಟಿದ್ವಿ ಅಂತಂದ್ರೆ ಅದು ಪರ್ಪಲ್ ಕಲರ್ ಒಂದು ಸ್ಟಿಕ್ಕರ್ ಕೊಡ್ತಾರೆ. ಅವು ನಮ್ಗೆ ಇನ್ನೂ ಬಂದಿಲ್ಲ, ನಾವು ಮತ್ತೆ ಈ ಎಲ್ಲಾ ದಾಖಲೆಗಳು ಬಂದಾದ್ಮೇಲೆ ಮತ್ತೆ ಸಾರ್ವಜನಿಕರಿಗೆ ತೋರಿಸೋದಕ್ಕೆ ಆ ಸ್ಟಿಕ್ಕರ್ಗಳನ್ನ ಪ್ರತಿ ನಿಮ್ಗೊಂದು ಕಳಿಸ್ತೇವೆ, ಇಲ್ಲ ಮತ್ತೊಂದ್ಸಲ ತಮ್ಮೆಲ್ಲರಿಗೂ ಕರಿತೀವಿ. ಸೊ ಅದನ್ನು ಸಹ ಯಾವ ಮನೆಗೆ ನಾವು ಇವ್ರು ಸಬ್ಮಿಟ್ ಮಾಡಿರ್ತಾರಲ್ಲ ಅವ್ರಿಗೆ ಪರ್ಪಲ್ ಕಲರ್ದ ಚೌಕ ಇರುವಂತಹ ಸ್ಟಿಕ್ಕರ್ ಅನ್ನ ಹಚ್ಚಿ ಬರ್ತಾರೆ. ಇದು ಮ್ಯಾಂಡೇಟರಿ ವರ್ಕ್ BLO ಮಾಡಬೇಕಾಗಿರೋದು. ಸೊ ಸುಮಾರು ಒಂದು 800-900 ವೋಟರ್ಸ್ ಇರುವಂತಹ ಒಂದು ಪೋಲಿಂಗ್ ಸ್ಟೇಷನ್ಗೆ ಎಲ್ಲ ಪೋಲಿಂಗ್ ಸ್ಟೇಷನ್ಗಳಲ್ಲೂ ಎಲ್ಲ ಮತದಾರರಲ್ಲೂ ಈ ಒಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ಕಡ್ಡಾಯವಾಗಿ ಹಂಚಿಕೆ ಮಾಡೋದು. ಅದರ ನಂತರ ಏನು ಒಂದು ತಿಂಗಳು ನಮಗೆ ಟೈಮ್ ಅದಲ್ಲ, 30/6/26ರಿಂದ 29/7/26ವರೆಗೂ ಆ ಸಮಯದಲ್ಲಿ ಮತ್ತೆ ಕೊಟ್ಟಿರುವಂತಹ ಫಾರ್ಮ್ಗಳನ್ನ ವಾಪಸ್ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಅವರು ಎಲ್ಲಾ ಮನೆಗಳಿಗೂ ಹೋಗಿ ಎಲ್ಲಾ ಮತದಾರರ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ನಮಗೆ ಕಂಡೀಷನ್, ಈಗ ನಾನು ಮುಂಚಿತವಾಗಿ ಹೇಳಿದ್ದೇನೆ, ಅಲ್ಲಿ ಕಂಡೀಷನ್ ಏನಂದ್ರೆ ಸಾರ್ವಜನಿಕರು ಈ ಫಾರ್ಮ್ ಅನ್ನ ಯಾವ ರೀತಿ ತುಂಬಬೇಕು ಅನ್ನೋದನ್ನ ಮತದಾರರು ಇಲ್ಲಿ ಪ್ರೀ ಪ್ರಿಂಟೆಡ್ ಫಾರ್ಮ್ ಇರ್ತದೆ. ಇಲ್ಲಿ ಎಲೆಕ್ಟರ್ಸ್ ನೇಮ್, ಎಪಿಕ್ ಅಡ್ರೆಸ್, ಸೀರಿಯಲ್ ನಂಬರ್, ಪಾರ್ಟ್ ನೇಮ್, ಕಾನ್ಸ್ಟಿಟ್ಯೂನ್ಸಿ ಹೆಸರು, QR ಕೋಡ್. ಪ್ರತಿ ಒಬ್ಬ ಮತದಾರನಿಗೂ ಅವನದೇ ಆದಂತಹ ಸಪರೇಟ್ QR ಕೋಡ್ ಅನ್ನ ಆಟೋಮೆಟಿಕ್ಲಿ ಜನರೇಟ್ ಆಗಿರ್ತದೆ. ಒಂದು ಇಲ್ಲದ ನೋಡ್ರಿ, ಆಲ್ರೆಡಿ ಪ್ರಿಂಟ್ ಆಗಿರೋದು. ಸೊ ಫಾರ್ ಎಕ್ಸಾಂಪಲ್ ಮತದಾರನ ಹೆಸರು ಮಹದೇವ್ ಬಡಿಗೆ, ಆಮೇಲೆ ಭಾಗ ಸಂಖ್ಯೆ 103 ಸರ್ಕಾರಿ ಕನ್ನಡ ಶಾಲೆ ಚಿಕ್ಕಪಡಸಲಗಿ, ಕಾನ್ಸ್ಟಿಟ್ಯೂನ್ಸಿ ಚಮಕಂಡಿ. ಅವನ ಆ್ಯಪ್ ಇದೇನದಲ್ಲ, ಆ್ಯಪ್ ಒಳಗೆ ಈ QR ಕೋಡ್ ಸ್ಕ್ಯಾನ್ ಮಾಡಿದ್ವಿ ಅಂದ್ರೆ ಪಬ್ಲಿಕ್ಕಿಗೂ ಸ್ಕ್ಯಾನ್ ಮಾಡಿ ಫಿಲ್ಅಪ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಂತರದಲ್ಲಿ BLO ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ತನ್ನ ಆ್ಯಪ್ ಒಳಗೆ ಹಾಕಿ ಇದೇನು ಫಾರ್ಮ್ ತುಂಬಿರ್ತಾರಲ್ಲ ಅದನ್ನ ಡೇಟಾ ಹಾಕಬೇಕು. ಸೊ ಇಲ್ಲಿ ಆ ಮತದಾರಂದು ಈಗೇನು ಫೋಟೋ ಕೊಟ್ಟಿರ್ತಾರಲ್ಲ ಅದ್ರ ಫೋಟೋ ಇರ್ತದ ಮತ್ತು ಇತ್ತೀಚಿನ ಭಾವಚಿತ್ರ ಲಗತ್ತಿಸಿ ಅಂತ ಹೇಳಿ ಒಂದು ಸ್ಪೇಸ್ ಬಿಟ್ಟ. ಸೊ ಈ ಫಾರ್ಮ್ ಅನ್ನ ನಾವು ಎಕ್ಸಾಕ್ಟ್ಲಿ ಎಲ್ಲ ಮತದಾರರಿಗೆ ಕೊಡ್ತೀವಿ. ಓಕೆ, ಈಗ ಈ 1 ತಿಂಗಳು ಇರ್ತದ, ನಾವು ನಮ್ಮ BLOಗಳಿಗೆ ಗೈಡ್ ಮಾಡ್ತೀವಿ ಯಾವ ರೀತಿ ತುಂಬಬೇಕು ಅಂತ ಹೇಳಿ. ಇಲ್ಲ ಅಂದ್ರೂ BLO ಹೇಳ್ತಾರ, ಇಲ್ಲ ಅಂದ್ರೂ ಪ್ರತಿ ಗ್ರಾಮ ಪಂಚಾಯತಿ ಒಳಗೂ ಹೆಲ್ಪ್ ಡೆಸ್ಕ್ ಅನ್ನ ಇಟ್ಟಿರ್ತೀವಿ. ಪ್ರತಿ ಗ್ರಾಮಗಳಲ್ಲಿ ಒಂದೊಂದು, ಅಂದ್ರೆ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಅಲ್ಲಿ ನಾವು ಫೆಸಿಲಿಟಿ ಸೆಂಟರ್ ಅನ್ನ ಇಟ್ಟಿರ್ತೀವಿ. ಪ್ರತಿ ಗ್ರಾಮಗಳಲ್ಲಿ ಹೆಲ್ಪ್ ಡೆಸ್ಕ್ ಅನ್ನ ಇಡ್ತೀವಿ. ದಯವಿಟ್ಟು ಈ ಕೆಲಸದಲ್ಲಿ ವಾಲಂಟಿಯರ್ ಆಗಿ ಯಾರಾದ್ರೂ ಹುಡುಗರು ನಾವು ಸಾರ್ವಜನಿಕರಿಗೆ ಮತದಾರರಿಗೆ ಈ ವಿಷಯವನ್ನ ತಿಳುವಳಿಕೆ ಮಾಡಬೇಕು, ಈ ಫಾರ್ಮ್ ಅನ್ನ ಭರ್ತಿ ಮಾಡೋದಕ್ಕೆ ಮತದಾರರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್, ರಾಜಕೀಯ ಪಕ್ಷಗಳನ್ನ ಹೊರತುಪಡಿಸಿ ಯಾರಾದ್ರೂ ಮುಂದೆ ಬಂದ್ರೆ ಅವರಿಗೆ ನಾವು ಅವಕಾಶ ಕೊಡ್ತೀವಿ, ಅದು ಸಮಸ್ಯೆ ಇಲ್ಲ. ಬೂತ್ ಲೆವೆಲ್ ಏಜೆಂಟ್ಗಳು ಸಹ ಈ ಫಾರ್ಮ್ಗಳನ್ನ ಗೈಡ್ ಮಾಡ್ಬೋದು, ನಮ್ಮ ಮತದಾರರಿಗೆ ಯಾವ ರೀತಿ ತುಂಬಬೇಕು ಅಂತ ಹೇಳಿ ಗೈಡ್ ಮಾಡ್ಬೋದು. ಓಕೆ, ಸೊ ಅಂದ್ರೆ ಯಾಕಂದ್ರೆ ನಮ್ಮ ಸಿಟಿ ಒಳಗೆ ನಾವು ಮ್ಯಾನೇಜ್ ಮಾಡ್ಬೋದು, ಸಾರ್ವಜನಿಕರಿಗೆ ಗೊತ್ತಾಗ್ತದೆ. ಹೊರಗಿರುವಂತ ಹಳ್ಳಿಗಳಲ್ಲಿರುವಂತವ್ರಿಗೆ ಒಂದ್ ಸ್ವಲ್ಪ ನಾವೆಲ್ಲರೂ ಹೇಳಿದಾಗ್ಲೇ ಅವ್ರಿಗೆ ಮಾಹಿತಿ ಸಿಗ್ತದೆ. ಬೂತ್ ಲೆವೆಲ್ ಆಫೀಸರ್ನು ಮಾಹಿತಿ ಕೊಡ್ತಾರೆ. ನಾವು ಈ ರೀತಿ ಫೆಸಿಲಿಟಿ ಸೆಂಟರ್ ಅನ್ನ ನೇಮಕ ಮಾಡಿ ಯಾವುದೇ ಕಾರಣಕ್ಕೂ ಮತದಾರರಿಗೆ ಅನಾನುಕೂಲ ಆಗ್ಲಾರ್ದಂಗೆ ಮಾಹಿತಿ ತುಂಬೋದಕ್ಕೆ ಅನುಕೂಲ ಆಗೋ ತರ ನಾವು ಪ್ಲಾನ್ ಮಾಡ್ಲಿಕ್ಕತ್ತೀವಿ. ಎಕ್ಸಿಕ್ಯೂಟ್ ಆದಾಗ ಸಮಸ್ಯೆಗಳು ಬಂದಾಗ ಕಾಲಕ್ಕೆ ತಕ್ಕಂತೆ ನಾವು ಅವನ್ನ ಸರಿಪಡಿಸ್ಕೊಂಡು ಮತ್ತೆ ಮುಂದುವರಿತೇವೆ. ಸೊ ಈಗ ಬೂತ್ ಲೆವೆಲ್ ಆಫೀಸರ್ ಈ ಫಾರ್ಮ್ ಅನ್ನ ಕೊಟ್ಟಾಗ ನಮ್ಮ ಮತದಾರ ಯಾವ ರೀತಿ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಬೇಕು ಅಂತಂದ್ರೆ, ಇಲ್ಲೇ ಮ್ಯಾಲೆ ನನ್ನ ಹೆಸರು ಪೂರ್ತಿ ಬರ್ದಿರ್ತದ. ಫಾರ್ ಎಕ್ಸಾಂಪಲ್ ಈ ಕಡೆ ಭಾಗದಲ್ಲಿ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರನ ವಿವರಗಳು. ಒಂದು ವೇಳೆ 2002 ಒಳಗೆ ನಾನು ಹಿಂದಿನ 2002 ಈಸ್ ಬೇಸ್ ನಮ್ದೀಗ, ಆ SIR ಒಳಗೆ ನನ್ನ ಹೆಸರು ಇತ್ತು ಅಂತಂದ್ರೆ ನಾನು ನನ್ನ ವಿಷಯವನ್ನೆಲ್ಲ, ನನ್ನ ಮಾಹಿತಿಯನ್ನೆಲ್ಲ ಈ ಬಾಕ್ಸ್ ನಲ್ಲಿ ನಾವು ತುಂಬ್ತೀವಿ, ಬಲಗಡೆ ಬಾಕ್ಸ್ ನಲ್ಲಿ ನಾವು ತುಂಬ್ತೀವಿ. ಒಂದ್ ವೇಳೆ 2002ರಲ್ಲಿ ನಾನಿನ್ನು ವೋಟರ್ ಇರಲ್ಲ, ನನ್ನ ತಂದೆನೋ ನಮ್ಮ ಅಜ್ಜನೋ ನಮ್ಮ ರಿಲೇಟಿವ್ಸ್ ಯಾರೋ ವೋಟರ್ಸ್ ಇರ್ತಾರೆ,
ಅಂತಹ ಮಾಹಿತಿಯನ್ನ ನಾವು ಎಡಗಡೆ ಭಾಗದಲ್ಲಿರುವಂತಹ ಅಂತಹ ವೋಟರ್ಸ್, ಅಂತಹ ಮತದಾರರು ಯಾರಿದ್ದಾರೋ ಅವರು ಎಡಗಡೆ ಭಾಗದಲ್ಲಿರುವಂತಹ ಬಾಕ್ಸ್ ಅನ್ನ ತುಂಬಬೇಕಾಗ್ತದೆ. ಓಕೆ, ಸೊ ಇಲ್ಲಿ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರ ಪಟ್ಟಿಯಲ್ಲಿ ಮತದಾರ ವಿವರಗಳು, ಫಾರ್ ಎಕ್ಸಾಂಪಲ್ SIR ಒಳಗೆ ಮ್ಯಾಕ್ಸಿಮಮ್ ಇಲ್ಲಿರುವಂತಹ ಯಾರು ಇರೋದಿಲ್ಲ ಅಂತ ಅನ್ಕೊಂತೀನಿ ನಾನು. 2002 ಒಳಗಂತಂದ್ರೆ ನಮ್ಮ ತಂದೆ ಹಿರಿಯರು ಯಾರಿದ್ದಾರೋ, ಮೋರ್ ದೆನ್ 40-50 ಏಜ್ ಆದವ್ರು ಯಾರ್ಯಾರು ಇದ್ದಾರೋ ಅವ್ರದ್ದೆಲ್ಲರಿಗೂ 2002 ಇಡೀ ರಾಜ್ಯಾದ್ಯಂತ ಎಲ್ಲೇ ಇದ್ರು ಕನ್ಸಿಡರ್ ಮಾಡ್ಬೋದು. ಕಾನ್ಸ್ಟಿಟ್ಯುನ್ಸಿ ಅಷ್ಟೇ ಕನ್ಸಿಡರ್ ಮಾಡೋದಿಲ್ಲ, ಇಡೀ ರಾಜ್ಯಾದ್ಯಂತ. ಫಾರ್ ಎಕ್ಸಾಂಪಲ್ ಈಗ ಇತ್ತೀಚೆಗೆ ಇಲ್ಲಿಗೆ ಬಂದು ನೆಲೆಸಿ ಇಲ್ಲಿ ಬಂದು ಈ ವೋಟರ್ ID ಒಳಗೆ ಅವ್ರ ಹೆಸರು ತಗೊಂಡಿದ್ದು, ಮುಂಚೆ ಅವರೆಲ್ಲೋ ಕೆಲಸ ಮಾಡ್ತಿದ್ರು, ರಿಟೈರ್ಡ್ ಆಗಿ ಈ ಕಡೆ ಬಂದು ಅವ್ರ ಜೀವನ ಮಾಡ್ಲಿಕ್ಕತ್ತಿದ್ರು ಅಂದ್ರೆ ಅವ್ರದ್ದು ಸಹ ಅಲ್ಲಿರೋದು ಯಾವ ಭಾಗದಲ್ಲಿ ಅವ್ರು ಇದ್ರೋ ಅವರ ವೋಟರ್ ID ನಂಬರ್ ಅನ್ನ ಅವ್ರು ಹೇಳಿದ್ರು ಅಂತಂದ್ರೆ ಅದು ಫೆಚ್ ಆಗ್ತದೆ ಆಟೋಮೆಟಿಕ್ಲಿ. ಯಾಕಂದ್ರೆ ಈಗ ನಾವು 2002 ವೋಟರ್ ಲಿಸ್ಟ್ ಅನ್ನ ಈಗಿನ ಅದರ ಜೊತೆಗೆ ನಾವು ಆಲ್ರೆಡಿ ಮ್ಯಾಪಿಂಗ್ ಮಾಡಿವಿ ಎಲ್ಲ ವೋಟರ್ಸ್ ಅನ್ನ. ಸುಮಾರು 99% ವೋಟರ್ಸ್ ಇದ್ದಾರಲ್ಲ ಅವ್ರದ್ದೆಲ್ಲರದು ಮ್ಯಾಪಿಂಗ್ ಮಾಡಿ ನಮ್ಗೆಲ್ಲರೂ ಸಿಕ್ಕಾರ. ಸುಮಾರು ಹಾರ್ಡ್ಲಿ ಒಂದು 1500 ಜನ ವೋಟರ್ಸ್ ಹಳೆ 2002 ವೋಟರ್ಸ್ ಜೊತೆಗೆ ನಮಗೆ ಮ್ಯಾಪ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಓಕೆ, ಸೊ ಇಲ್ಲಿ ಅಂತವ್ರು ಹಾಕ್ಬೇಕು. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ನಾನಿದ್ದೇನೆ ಅಂತಂದ್ರೆ ನನ್ನ ದಾಖಲೆಗಳನ್ನ, ನನ್ನ ತಂದೆಯ ದಾಖಲೆಯನ್ನ ಆಧರಿಸಿ ನಾನಿಲ್ಲಿ ಫಾರ್ಮ್ ಅನ್ನ ತುಂಬ್ತೀನಿ. ಅಂದ್ರೆ 2002ರಲ್ಲಿ ನನ್ನ ತಂದೆ ಇದ್ರು, ಅವರ ಏನು ವೋಟರ್ ಲಿಸ್ಟ್ ಅದಲ್ಲ ವೋಟರ್ ನಂಬರ್ ಅದನ್ನ ಹಾಕಿ ಅವರು ಯಾರ ಜೊತೆಗೆ ಮ್ಯಾಪ್ ಆಗಿರೋ ಅಂದ್ರೆ ಅವ್ರ ತಾಯಿನೋ ಅವ್ರ ತಂದೆನೋ ಅದು BLO ಆ್ಯಪ್ ಒಳಗೆ ಬರ್ತದೆ ಆಟೋಮೆಟಿಕ್ಲಿ, ಅದು ನಮಗೆ ಮಾಹಿತಿ ಸಿಗ್ತದೆ, ಅದನ್ನ ತುಂಬಬೇಕು. ಸೊ ಅದ್ರ ನಂತರ ಇಲ್ಲಿ ಕೆಳಗಿಂದು ನಮಗೆ ಮತದಾರರಿಗೆ ತೊಂದರೆ ಆಗೋದಂದ್ರೆ ನಾನು ಇಲ್ಲಿ ತುಂಬಬೇಕು ಅಂತ ಹೇಳಿ. ಸೊ ನಾನು ಕೇಳ್ಕೊಳ್ಳೋದೇನು ಮತದಾರರು ಎಲ್ಲರಿಗೂ ಅಂತಂದ್ರೆ 2002ನಲ್ಲಿ ನಿಮ್ಮ ಹೆಸರು ಇರ್ತಿರೋದು ಖಚಿತ ಆಗಿತ್ತು ಅಂತಂದ್ರೆ ಬಲಗಡೆ ಭಾಗ ತುಂಬೋದು. 2002 ಅಲ್ಲಿ ನಿಮ್ಮ ತಂದೆ ತಾಯಿ, ನಿಮ್ಮ ಅಜ್ಜಂದಿರು, ನಿಮ್ಮ ಚಿಕ್ಕಪ್ಪಂದಿರು ಯಾವುದೇ ರಿಲೇಷನ್ ಇರಲಿ ಅವರು ಮತದಾರರ ಯಾದಿ ಒಳಗಿದ್ರು ಅಂತಂದ್ರೆ ಅವರೆಲ್ಲರೂ ಈ ಭಾಗ ಬಲಗಡೆ ಭಾಗನ ತುಂಬೋದು, ಎಡಗಡೆ ಭಾಗನ ತುಂಬೋದು. ಸೊ ಇಷ್ಟು. ಇದಾದ್ಮೇಲೆ ಕೆಳಗಿನ ಮಾಹಿತಿ ಏನದಲ್ಲ ಈ ಪೂರ್ತಿ ಯಾರಿದ್ದಾರೋ ಅವ್ರದ್ದು ಮಾಹಿತಿ ಕೇಳ್ತಾರ ಅವರು. ಜನ್ಮ ದಿನಾಂಕ, ಆಧಾರ್ ಸಂಖ್ಯೆ, ಅದು ಆಧಾರ್ ಸಂಖ್ಯೆ ಇತ್ತು ಅಂದ್ರೆ ಅಷ್ಟೇ. ಮೊಬೈಲ್ ಸಂಖ್ಯೆ, ನಮ್ಮ ತಂದೆ ತಾಯಿ ಪೋಷಕರ ಹೆಸರು, ತಂದೆ ತಾಯಿ ಗುರುತಿನ ಚೀಟಿ ಒಂದ್ ವೇಳೆ ಇತ್ತು ಅಂತಂದ್ರೆ ಅಷ್ಟೇ. ತಾಯಿ ಹೆಸರು, ತಾಯಿ ಗುರುತಿನ ಚೀಟಿ, ಸಂಗಾತಿ ಸ್ಪೌಸ್ ಅಂದ್ರೆ ಗಂಡ ಹೆಂಡತಿ ಹೆಸರು, ಆ ಡೀಟೇಲ್ಸ್ ಕೇಳ್ತಾರೆ. ಅದಾದ್ಮೇಲೆ ಇಲ್ಲೇ ಸಹಿ ಮಾಡ್ಬೇಕಾಗ್ತದ, ಪ್ರತಿಯೊಬ್ಬ ಮತದಾರನು ಸಹಿ ಮಾಡ್ಬೇಕಾಗ್ತದ. ಇಲ್ಲ ಅಂತಂದ್ರೆ ಮತದಾರರ ಸಹಿ, ಎಡಗೈ ಹೆಬ್ಬೆರಳಿನ ಗುರುತು ಅಥವಾ ಕುಟುಂಬದ ಯಾವುದೇ ವಯಸ್ಕ ಸದಸ್ಯರ ಸಹಿ ಅಂತ 4 ಜನ ಇದ್ದೀವಿ ಅಂತಂದ್ರೆ ಎಲ್ಲರದು ಸೇರಿ ಒಬ್ರು ಹೆಡ್ ಆಫ್ ದಿ ಫ್ಯಾಮಿಲಿ ಯಾರಿದ್ದಾರೋ, ತಿಳುವಳಿಕೆ ಇರೋರು, 18+ ಆದವರು, ಅಡಲ್ಟ್ ಯಾರಿದ್ದಾರೋ ಅವ್ರು ಬರೀತಾರ, ಅವರೇ ಸಹಿ ಮಾಡಿ ಇದನ್ನ ಕಡ್ಡಾಯವಾಗಿ ಕಂಪಲ್ಸರಿ BLO ಬೂತ್ ಲೆವೆಲ್ ಆಫೀಸರ್ಗೆನೆ ಕೊಡತಕ್ಕದ್ದು. ಓಕೆ, ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯ ಸಾರ್ವಜನಿಕರು ಮತದಾರರಿಗೆ ನಾನು ಕೇಳ್ಕೊಳ್ಳೋದೇನಂತಂದ್ರೆ ಒಂದು 3 ಕಂಡೀಷನ್ಸ್ ಈ ಇಲ್ಲೇ ಫಾರ್ಮ್ ಅಲ್ಲಿ ಮತದಾರರಿಗೆ ಕೊಡ್ತಾರೆ. ಒಂದು ಏನಂತಂದ್ರೆ ಮೇಲೆ ಉಲ್ಲೇಖಿಸಿರುವಂತಹ ಎಲ್ಲ ವಿಷಯ ನನ್ನ ಕುಟುಂಬದ ಸದಸ್ಯರ ಇದೇ ದೇಶದ ಪೌರತ್ವವನ್ನು ಯಾವುದೇ ದೇಶದ ಪೌರತ್ವವನ್ನ ಹೊಂದಿರೋದಿಲ್ಲ ಅನ್ನೋದನ್ನ ನಾವೇ ಆಸ್ ಮತದಾರ ನಾವೇ ದೃಢೀಕರಿಸ್ಕೊಂತೀವಿ. ಬೇರೆ ಯಾವುದು ಅಮೆರಿಕ ಅಲ್ಲಿ ಹೋಗಿ ಎಜುಕೇಶನ್ ಮಾಡಿ ಮತ್ತೆ ವಾಪಸ್ ಇಲ್ಲಿಗೆ ಬಂದಿರೋರು ಇರಬಹುದು, ಅಥವಾ ಅಲ್ಲೇನೆ ಎದ್ದವರು ಇದನ್ನ ತುಂಬೋಂಗಿಲ್ಲ, ಅಲ್ಲೇ ಪೌರತ್ವವನ್ನ ಪಡೆದವರು ತುಂಬೋಂಗಿಲ್ಲ ಅನ್ನೋದನ್ನ ದೃಢೀಕರಣ ಮಾಡುವುದು. ಎರಡನೇದು, ನಾನು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆಗಾಗಿ ಅರ್ಜಿ ಸಲ್ಲಿಸುತ್ತಿದ್ದು ಮೇಲ್ಕಂಡ ಹೆಸರು ನಾನೇನೇನು ಡೀಟೇಲ್ಸ್ ಕೊಟ್ಟಿನಲ್ಲ ಅದೆಲ್ಲ 100% ಕರೆಕ್ಟ್ ಇರ್ತದ, ವಿಧಾನಸಭಾ ಕ್ಷೇತ್ರ ಕರೆಕ್ಟ್ ಇರ್ತದ. ಆದ್ರೆ ಯಾವುದೇ ಕಾರಣಕ್ಕೂ ಈ ಕಾನ್ಸ್ಟಿಟ್ಯೂನ್ಸಿ ಹೊರತುಪಡಿಸಿ ಮತ್ತೆ ಬೇರೆ ಕಾನ್ಸ್ಟಿಟ್ಯೂನ್ಸಿ ಒಳಗ ಬೇರೆ ಪೋಲಿಂಗ್ ಸ್ಟೇಷನ್ ಒಳಗೆ ಈ ಹೆಸರು, ನನ್ನ ಹೆಸರು ಮತ್ತೆ ಬೇರೆ ಕಡೆ ಇಲ್ಲ ಅನ್ನೋದನ್ನ ನಾನು ದೃಢೀಕರಿಸ್ಕೊಂತೇನೆ ಅಂತ ಮತದಾರ ಸೆಲ್ಫ್ ಡಿಕ್ಲೇರ್ ಮಾಡ್ಕೊಳ್ಳೋದಿದ್ದು. ಲಾಸ್ಟಿಗೆ ಈ ಎಲ್ಲ ಮಾಹಿತಿಗಳು ನನ್ನ ಗಮನದಲ್ಲಿ ಇರೋಂಗೆ ಕರೆಕ್ಟ್ ಆಗಿರ್ತದೆ. ಒಂದು ವೇಳೆ ತಪ್ಪಾಗಿದ್ರು ನನ್ನ ಮಾಹಿತಿ ಅದನ್ನೇ ಈ ಮಾಹಿತಿಯನ್ನೇ ಕೊಟ್ಟಿದ್ದೆ ಅಂತಂದ್ರೆ ನಾನು ರಿಪ್ರೆಸೆಂಟೇಟಿವ್ ಆಕ್ಟ್ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಕಲಂ 31 ಅಡಿ 1 ವರ್ಷದ ಶಿಕ್ಷೆ ಅಥವಾ ದಂಡನೆಯನ್ನ ವಿಧಿಸಬಹುದಾಗಿದ್ದು ಅದಕ್ಕೆ ನನ್ನ ಸಮ್ಮತಿ ಇರುತ್ತದೆ. ಅಂದ್ರೆ ಇಲ್ಲಿ ಆಸ್ ಮತದಾರರ ನೋಂದಣಾಧಿಕಾರಿಯಾಗಿ ಮಾಧ್ಯಮ ಮಿತ್ರರು ನೀವೆಲ್ಲರಿಗೂ ಅಂದ್ರೆ ದೇಶದಲ್ಲಿ ನಮ್ಗೆಲ್ಲರಿಗೂ ನಮ್ಮದೇ ಆದಂತಹ ಜವಾಬ್ದಾರಿಗಳಿದಾವೆ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾ ಮಾಧ್ಯಮ. ಹಾಗೆ
ಪ್ರತಿಯೊಬ್ಬ ಮತದಾರನಿಗೂ ತನ್ನದೇ ಆದಂತಹ ಜವಾಬ್ದಾರಿ ಇರ್ತದೆ. ತಾನು ನೀಡುವಂತಹ ಮಾಹಿತಿ ಏನದಲ್ಲ ಅದು 100% ಕರೆಕ್ಟ್ ಅದ ಅಂತ ಹೇಳಿ ಆ ಮಾಹಿತಿಗೆ ಅವನು ಜವಾಬ್ದಾರಿ ಇದ್ದೀನಿ ಅಂತ ಹೇಳಿ ಮಾಹಿತಿಯನ್ನ ಸಹಿ ಮಾಡಿ ಕೊಡಬೇಕು. ಸೊ ಅದನ್ನೆಲ್ಲ ಪರಿಶೀಲನೆ ಮಾಡಿ ನಮ್ಮ PLO ಸಹಿ ಮಾಡಿ ಇದನ್ನ ನೇರವಾಗಿ ನಮ್ಮ ಕಚೇರಿಗಳಿಗೆ ತಲುಪಿಸ್ತಾರ. ಇಲ್ಲಿ ಇನ್ನೊಂದೇನು ಅಂತಂದ್ರೆ ಈ QR ಕೋಡ್ ತಗೊಂಡು ಸಾರ್ವಜನಿಕರು ನೇರವಾಗಿ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಮತ್ತೊಂದಲ್ಲ VHA ಮತ್ತೊಂದು ಇನ್ನೊಂದದ್ರಿ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಒಳಗೂ ಅವರು ಹಾಕ್ಬೋದು. ಎನ್ಯುಮರೇಷನ್ ಫಾರ್ಮ್ ಅನ್ನ ಅಪ್ಲೋಡ್ ಮಾಡಿ NVSP ಅದ್ರೊಳಗೂ ಸಹ ಅವರು ಮಾಹಿತಿಯನ್ನ ಹಾಕ್ಬೋದು. ಇಲ್ಲ ಅಂತಂದ್ರೆ ನಮ್ಮ ಬೂತ್ ಲೆವೆಲ್ ಆಫೀಸರ್ ತನ್ನ BLO ಆ್ಯಪ್ ಒಳಗೆ ಈ ಮಾಹಿತಿಯನ್ನ ಅಪ್ಲೋಡ್ ಮಾಡಿ ಅವ್ರು ಹಾಕ್ತಾರೆ. ಅಂಡ್ ಈ ಫಾರ್ಮ್ ಕೊಟ್ಟ ನಂತರ BLO ಕೆಲಸ ಶುರು ಆಗ್ತದೆ, ನಮ್ಮ ಮತದಾರರದ್ದು ಜವಾಬ್ದಾರಿ ಮುಗೀತದೆ. ಇನ್ನು ಯಾರು ಮನೆಯನ್ನ ಬಂದಾಗಿದೆ ಈ ಎಲ್ಲ ಪ್ರಕ್ರಿಯೆ ಮುಗಿಯೋದಕ್ಕೆ 29 ಜುಲೈ 2026 ಅಂದ್ರೆ ಫಾರ್ಮ್ ಕೊಡ್ತೀವಿ, ವಾಪಸ್ ತಗೋತೀವಿ, ಫಿಲ್ಅಪ್ ಮಾಡಿ ನಾವು ಅಪ್ಲೋಡ್ ಮಾಡ್ತೀವಿ. ಸೊ ಇದೆಲ್ಲ ಪ್ರಕ್ರಿಯೆ ಮುಗಿಯೋದಕ್ಕೆ 1 ತಿಂಗಳ ಸಮಯ ಕೊಟ್ಟಿರ್ತಾರೆ. ಆ 1 ಮಂತ್ ಅಲ್ಲಿ ನಾವೆಲ್ಲವನ್ನು ಮುಗಿಸುವಂತಹ ತರಾತುರಿ ಇರ್ತದೆ. ಸೊ ಈಗ ಯಾವ ಮನೆಗಳು ಕ್ಲೋಸ್ ಆಗಿರ್ತವೆ ಅವುಗಳಿಗೆ ನಾವು ಏನ್ ಮಾಡ್ತೀವಿ, ಯಾವ ಫಾರ್ಮ್ ಅನ್ನ ನಾವು ಕೊಟ್ಟಿರೋದು ವಾಪಸ್ ಬರೋದಿಲ್ಲ, ಅಥವಾ ಯಾವ ಫಾರ್ಮು ಕೊಟ್ಟಿರ್ತೀವಿ ಅದನ್ನ ತುಂಬಲಾರದೆ ಹಂಗೆ ಕೊಟ್ಟಿರ್ತಾರೆ, ಅದು BLO ಜವಾಬ್ದಾರಿ ಇರ್ತದೆ, ನಾವ್ ಯಾವ್ದು ಅನ್ಫಿಲ್ಡ್ ತಗೊಳಂಗಿಲ್ಲ. ಸೊ ಅಂತಹ ಫಾರ್ಮ್ಗಳು ಅಂತಹ ಮತದಾರನ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ನಂತರದಲ್ಲಿದೆ ಪೀರಿಯಡ್ ಫಾರ್ ಫೈಲಿಂಗ್ ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ಸ್ ಏನದಲ್ಲ 5/8/2026 4/9/2026 ಅಂತಹ ಮತದಾರರು ಯಾರ್ಯಾರಿದ್ದಾರಲ್ಲ ನಮಗೆ ಟ್ರೇಸ್ ಔಟ್ ಆಗ್ಲಾರ್ದ ಮತದಾರರು ಅವ್ರಿಗೆ ನಾವು ವಿಚಾರಣೆಗೆ ನಮ್ಮ ಈ ಆಫೀಸ್ನಿಗೆ ಕರಿತೀವಿ. ಅವ್ರಿಗೆಲ್ಲ ಕರೆದು ದಾಖಲೆಗಳನ್ನ ಕೊಡಿ ಅಂತ ಹೇಳಿ ಸಬ್ಮಿಟ್ ಮಾಡ್ತಾರೆ ಅವರು. ಅದ್ರ ನಂತರ ಅವ್ರನ್ನ ಎಲಿಜಿಬಲ್ ಇದ್ರು ಅಂದ್ರೆ ಮತದಾರರ ಯಾದಿ ಒಳಗೆ ಸೇರಿಸುವಂತ ಕೆಲಸ ಮಾಡ್ತೀವಿ. ಸೊ ಯಾವುದೇ ಕಾರಣಕ್ಕೂ ಯಾವುದೇ ಅರ್ಹ ಮತದಾರನ್ನು ಬಿಟ್ಟು ಹೋಗ್ಲಾರ್ದಂಗೆ ನಾವು ಸತತವಾಗಿ ಪ್ರಯತ್ನ ಒಂದು 4-5 ಸಲ ಅಟೆಂಪ್ಟ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ರ್ಯಾಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ ಅದು 29/7/2026 ಒಳಗೆ ಮುಗಿಸ್ರಿ ಅಂತಂತಾರ. ಅದು ಏನಂತಂದ್ರೆ ಚುನಾವಣಾ ಆಯೋಗ 2025 ನಂತರ ಎಲ್ಲಾ ಪೋಲಿಂಗ್ ಸ್ಟೇಷನ್ ತಮಗೆ ಗೊತ್ತಿರೋಂಗೆ 1500 ಮತದಾರರ ಒಂದು ಪೋಲಿಂಗ್ ಸ್ಟೇಷನ್ ಇರ್ತದ. ಅದಕ್ಕಿಂತ ಜಾಸ್ತಿ ವೋಟರ್ಸ್ ಇದ್ರು ಅಂತಂದ್ರೆ ಅವರನ್ನ ನಾವು ಏನು ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ಇದ್ದಾಗೆಲ್ಲ ನಿಮ್ಗೆ ಗೊತ್ತದನ್ನು ಗೊತ್ತಿಲ್ಲ ಆಕ್ಸಿಲರಿ ಪೋಲಿಂಗ್ ಸ್ಟೇಷನ್ ಅಂತ ಹೇಳಿ ಮಾಡಿ ಇನ್ನೊಂದು ಪೋಲಿಂಗ್ ಸ್ಟೇಷನ್ ಮಾಡ್ತೀವಿ. ಸೊ ದಟ್ ವಾಸ್ ದಿ ಲಿಮಿಟ್ ಫಾರ್ 1500 ವೋಟರ್ಸ್ಗೆ. ಈಗ ಅದನ್ನ 1200 ವೋಟರ್ಸ್ಗೆ ಲಿಮಿಟ್ ಮಾಡಿರ್ತಾರೆ. ಸೊ ಪ್ರತಿ ವೋಟರ್ಸು ಕಡ್ಡಾಯವಾಗಿ ಒಂದು ಪೋಲಿಂಗ್ ಸ್ಟೇಷನ್ ಒಳಗೆ 1200 ಮೀರತಕ್ಕದಲ್ಲ ಅಂತ ಹೇಳಿ. ಸೊ ಅಂಥವು ಎಲ್ಲೆಲ್ಲಿದ್ದಾವೆ ಸುಮಾರು ನಮ್ಮ ಹತ್ರ 21 ಪೋಲಿಂಗ್ ಸ್ಟೇಷನ್ ಮಾತ್ರ ಅಂಥವುಗಳು ಇದ್ದಾವ. ಸಮಯ ಅಂದ್ರೆ 1200, 1400, 1300 ಹಿಂಗಿದ್ದಾರ. ಅವ್ರನ್ನೆಲ್ಲ ನಾವು ಮರ್ಜ್ ಮಾಡಿ ಮತ್ತೆ 1200 ತಗೊಂಡ್ಬರುವಂತಹ ಪ್ರಕ್ರಿಯೆ ಅದು ರ್ಯಾಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್. ಅದೊಂದು. ಇನ್ನು ನೆಕ್ಸ್ಟ್ ಯಾವ್ದೋ ಪೋಲಿಂಗ್ ಸ್ಟೇಷನ್ ಸರಿ ಇರೋದಿಲ್ಲ, ರಿಮೋಟ್ ಏರಿಯಾದೊಳಗೆ ಇರ್ತದ, ಹಿಂಗೇನೇನೋ ತೊಂದರೆಗಳಿರ್ತಾವ, ಅಥವಾ ಯಾವುದೋ ಒಂದು ಸ್ಟ್ರಕ್ಚರ್ ಬಿದ್ದು ಹೋಗಿರ್ತದ, ಶಾಲೆ ಕಟ್ಲಿಕ್ಕೆ ಹತ್ತಿರ್ತಾರ, ಅವನ್ನೆಲ್ಲ ಶಿಫ್ಟ್ ಮಾಡಿ ಬೇರೆ ಕಡೆ ನಾವು ಪೋಲಿಂಗ್ ಸ್ಟೇಷನ್ ಮಾಡ್ಬೇಕಾಗಿರ್ತದೆ. ಇದು ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟ್ ಇರ್ತದೆ. ಅದನ್ನೆಲ್ಲ ದಟ್ ವಿಲ್ ಬಿ ಟೇಕನ್ ಕೇರ್ ಆಫ್ ಬೈ ತಹಶೀಲ್ದಾರ್. ದೆನ್ ಅದಾದ ಕೂಡಲೇ ನೋಟಿಸ್ ಡಿಸ್ಪೋಸಲ್ ಆಫ್ ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ಸ್. ನಾವೇನು ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ಸ್ ತಗೊಂಡಿರ್ತೇವಲ್ಲ, ಕ್ಲೋಸ್ಡ್ ವೋಟರ್ಸ್ ಏನಿರ್ತಾರಲ್ಲ, ಮನೆಗಳು ಬಂದಾಗಿರೋದು, ಫಾರ್ಮ್ಗಳನ್ನ ವಾಪಸ್ ಬರ್ದೇ ಇರೋರು, ಅವರೆಲ್ಲರಿಗೂ ಸಮಯ 5/8 4/9 ಇರ್ತದೆ. ಅವ್ರನ್ನೆಲ್ಲ ನಾವು ವಿಚಾರಣೆ ಕರಿಬೇಕು. ಕಡ್ಡಾಯವಾಗಿ ನಾವು ವಿಚಾರಣೆಯನ್ನ ಕರಿತೇವೆ. ಅವ್ರಿಗೆ ನೋಟಿಸ್ ಅಂದ್ರೆ 5/8/26 ಕಡ್ಡಾಯವಾಗಿ 3/10 ತನಕ ಅವ್ರನ್ನೆಲ್ಲರನ್ನು ಕರೆಸಿ ನಾವು ಕೇಳಬೇಕು, ಮಾಹಿತಿಯನ್ನ ತಗೋಬೇಕು. ಎಲಿಜಿಬಲ್ ವೋಟರ್ಸ್ ಇದ್ರೆ ಅವ್ರನ್ನೆಲ್ಲ ಸೇರಿಸ್ತೀವಿ. ಅದು 5/8/26 3/10/2026 ಸುಮಾರು 1.5 ತಿಂಗಳವರೆಗೂ ನಮಗೆ ಸಮಯ ಇರ್ತದೆ. ಅದಾದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ಪ್ಯೂರಿಫಿಕೇಶನ್. ಸುಮಾರು ನಮ್ಮ ಜಮಖಂಡಿ ಕಾನ್ಸ್ಟಿಟ್ಯೂನ್ಸಿ ಒಳಗೆ 2,30,06 ವೋಟರ್ಸ್ ಇದ್ದಾರೆ. ಟೋಟಲ್ 2,30,06 ವೋಟರ್ಸ್ ಆಸ್ ಆಫ್ ನೌ ಜೂನ್ 16 ಮತದಾರರ ಯಾದಿ ಪ್ರಕಾರ. ಈ ಮತದಾರರ ಯಾದಿಯ ಎಲ್ಲರದು ಎನ್ಯುಮರೇಷನ್ ಅಂದ್ರೆ 2,30,06 ಎನ್ಯುಮರೇಷನ್ ಫಾರ್ಮ್ ಅನ್ನ ನಾವು ಕಲೆಕ್ಟ್ ಮಾಡ್ಕೋಬೇಕು. ಅವುಗಳನ್ನೆಲ್ಲ PLO ಆ್ಯಪ್ ಒಳಗೆ ಅಪ್ಲೋಡ್ ಮಾಡಬೇಕು. ನಂತರದಲ್ಲಿ ವಿಚಾರಣೆ, ಯಾರು ಬರೋದಿಲ್ಲ ಅವ್ರನ್ನ ವಿಚಾರಣೆ ಕರಿಬೇಕು. ವಿಚಾರಣೆ ನಂತರದಲ್ಲಿ ನಾವು ಡ್ರಾಫ್ಟ್ ರೋಲ್ ಅನ್ನ ಪಬ್ಲಿಕೇಶನ್ ಮಾಡ್ತೀವಿ. ಸೊ ದಿಸ್ ವಿಲ್ ಬಿ ದಿ ಎಂಡ್. ಫೈನಲ್ ಆಗಿ 7ನೇ ತಾರೀಕು ಅಕ್ಟೋಬರ್ 7-10-2026 ನಾವು ಫೈನಲ್ ಆಗಿ ಏನು ಎಲೆಕ್ಟರ್ ರೋಲ್ ನಮ್ದೇನು SIR ಆದ ಮೇಲೆ ಪಬ್ಲಿಕೇಶನ್ ಮಾಡಬೇಕು, ಅದನ್ನ ಫೈನಲಿ ಎಲೆಕ್ಷನ್ ಕಮಿಷನ್ ಇಂದ ಪಬ್ಲಿಕೇಶನ್ ಆಗ್ತದೆ. ಸೊ ದಿಸ್ ಈಸ್ ದಿ ಪ್ರೊಸೀಜರ್. ಈಗ
ಸ್ಟ್ಯಾಟಿಸ್ಟಿಕಲಿ ಹೇಳೋದಾಯ್ತು ಅಂತಂದ್ರೆ 2,30,6 ವೋಟರ್ಸ್ ನಮ್ಮ ಜಮಖಂಡಿ ಕಾನ್ಸ್ಟಿಟ್ಯೂನ್ಸಿ ಒಳಗಿರ್ತಾರೆ. 232 ಪೋಲಿಂಗ್ ಸ್ಟೇಷನ್ಗಳಿದ್ದಾವೆ. 232ಕ್ಕೆ 232 ಬೂತ್ ಲೆವೆಲ್ ಏಜೆಂಟ್ಗಳಿದ್ದಾರೆ. ಆಮೇಲೆ ಪ್ರತಿ ಒಂದು 10 ಬೂತ್ ಲೆವೆಲ್ ಆಫೀಸರ್ಗಳಿಗೆ 29 ಜನ ಬೂತ್ ಲೆವೆಲ್ ಬೂತ್ ಸೂಪರ್ವೈಸರ್ಸ್ ಇರ್ತಾರೆ. ಅಂದ್ರೆ 10 BLOಗಳಿಗೆ ಒಬ್ಬೊಬ್ಬ ಸೂಪರ್ವೈಸರ್ನ ನಾವು ನೇಮಕ ಮಾಡಿದ್ದೀವಿ. ಪ್ರತಿ ಗ್ರಾಮ ಪಂಚಾಯಿತಿ ಒಳಗೆ ಹೆಲ್ಪ್ ಡೆಸ್ಕ್ ಅನ್ನ ಮಾಡ್ತೀವಿ, ಫೆಸಿಲಿಟಿ ಸೆಂಟರ್ ಅನ್ನ ಮಾಡ್ತೀವಿ. ಪ್ರತಿ ಊರುಗಳಲ್ಲಿ ಹೆಲ್ಪ್ ಡೆಸ್ಕ್ ಅನ್ನ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ಲಿಕ್ಕತ್ತೀವಿ, ಅದು ಸಹ ಸಕ್ಸಸ್ಫುಲ್ ಮಾಡ್ತೀವಿ. ಅಂಡ್ ಇಲ್ಲಿ ನಮ್ಮ ಜಮಖಂಡಿ ಸಿಟಿ ಒಳಗೆ 23 ವಾರ್ಡ್ಗಳಿದ್ದಾವೆ, 31 ವಾರ್ಡ್ಗಳಿದ್ದಾವೆ, 61 ಮತಗಟ್ಟೆಗಳಿದ್ದಾವೆ. ಅಲ್ಲಿ ವಾರ್ಡ್ ವಾರು ನಮಗೆ ಫೆಸಿಲಿಟಿ ಸೆಂಟರ್ ಅನ್ನ ಲೈಕ್ ಸುಮಾರು 20 ತನಕ ನಾವು ಮಾಡೋದಕ್ಕೆ ಪ್ಲಾನ್ ಆಸ್ ಆಫ್ ನಾವು ಟೆಂಟೇಟಿವ್ಲಿ ಮಾಡ್ಕೊಂಡಿದ್ದೀವಿ. ಇಲ್ಲಿಯೂ ಸಹ ಎಲ್ಲೆಲ್ಲಿ ಸ್ಲಮ್ ಏರಿಯಾ ಇರ್ಬೋದು, ಕಂಜೆಸ್ಟೆಡ್ ಓಣಿಗಳು ಎಲ್ಲೆಲ್ಲಿದ್ದಾವೆ ಅವುಗಳಲ್ಲಿಯೂ ಸಹ ಹೆಲ್ಪ್ ಡೆಸ್ಕ್ ಅನ್ನು ಮಾಡಿ ನಗರಸಭೆಯಿಂದ ಸಂಪೂರ್ಣವಾಗಿ ಮೇಲ್ವಿಚಾರಣೆ ಮಾಡಿ ಈ ಸಿಟಿಯನ್ನ ನಿಭಾಯಿಸ್ತೇವೆ. ಸೊ ಅದರ ನಂತರ ಇಷ್ಟು ಮಾಹಿತಿ ಇಲ್ಲೋ ಅಂತ ಹೇಳಿ ಅವ್ರು ಸಹಿ ಮಾಡ್ಬೇಕಾಗ್ತದೆ. ಸೊ ಅದಕ್ಕೆ ನಾವು ಎಷ್ಟು ಸಾಧ್ಯನೋ ಅಷ್ಟು ಬೂತ್ ಲೆವೆಲ್ ಆಫೀಸರ್ಗಳಿಗೆ, ಬೂತ್ ಲೆವೆಲ್ ಏಜೆಂಟ್ಗಳಿಗೆ ಇದನ್ನ ಎಜುಕೇಟ್ ಮಾಡ್ಲಿಕ್ಕೇವೆ. ನೀವು ಹೇಳಿರೋದು ಬೆಸ್ಟ್ ಪಾಯಿಂಟ್ ಅದ. ಅಂತಹ ಪ್ರಕರಣಗಳು ಇಲ್ಲಿ ನಮಗೆ ಟ್ರೇಸ್ ಔಟ್ ಆಗ್ತಾವು. ಅವುಗಳನ್ನ ಅವ್ರಿಗೆ ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ ಒಳಗೆ ಕರಿತೀವಿ. ನೀವು ಅಲ್ಲಿದ್ರೆ ಇಲ್ಲಿ ನಮಗೆ ಫಾರ್ಮ್ ತುಂಬಿಕೊಡ್ಬೇಡ್ರಿ, ಇಲ್ಲಿದ್ರಿ ಅಂದ್ರೆ ಅಲ್ಲಿ ತುಂಬಿಕೊಡಂಗಿಲ್ಲ. ಎಲ್ಲಿ ಹೋಗ್ತದಲ್ಲ, ಎಲ್ಲಿ ಎನ್ಯುಮರೇಷನ್ ಫಾರ್ಮ್ ಅವ್ರು ತುಂಬಿ ಕೊಡೋದಿಲ್ಲಲ್ಲ, ಅಲ್ಲಿ ಆಟೋಮೆಟಿಕ್ಲಿ ಅವ್ರ ಹೆಸರು ಕಡಿಮೆ ಆಗ್ತದೆ. ಆಲ್ರೆಡಿ ನಾವು ಮೇಡಮ್ ಇಂಥ ರೂಲ್ ಅಂದ್ರೆ ಬಸ್ಸಸ್ ಬರ್ತಿದ್ರು ಮೇಡಮ್, ಅವ್ರು ಬಂದು ಅದು ಹೇಳೋದ್ರಿ ಇಲ್ಲಿ ಮನೆ ಐತಿ ನಮ್ದು, ಅಲ್ಲಿ ಮನೆ ಐತಿ, ಅಲ್ಲಿ ಓಟ್ ಹಾಕ್ತಿವಿ, ಇಲ್ಲಿ ಓಟ್ ಹಾಕ್ತಿವಿ. ಈ ಟೈಪ್ ಓಪನ್ ಅಂದ್ರ ಈಗ ಯಾವ್ದು ಕ್ಯಾಂಡಿಡೇಟ್ ನಿಂತ್ರೆ ಅದೊಂದು ಜವಾಬ್ದಾರಿ ನಿರ್ವಹಣೆ ಅಂತಂದ್ರೆ ಕಾರ್ಯಕರ್ತ ಇವತ್ತು ನಾವು ಕ್ಯಾಂಡಿಡೇಟ್ 50 ವೋಟ್ ಪುನಾದ್ರು ಬರ್ತಾವ, 30 ವೋಟ್ ಸದಸ್ಯರು ಬರ್ತಾವ. ಈ ಟೈಪ್ 2080 ಕೂಡ ಇತ್ತು, ಆಮೇಲೆ 23 ಇತ್ತಿದ್ದು. ಒಂದು ತಾವು ಹೇಳೋದಕ್ಕೆ ನಮ್ಮ ಮೇಡಮ್ ಅವ್ರು ಹೇಳಿದಾರೆ, ಅದಕ್ಕೆ ಆ್ಯಡ್ ಆನ್ ಮಾಡ್ತೀನಿ ನಾನೀಗ. ಈಗ